ಶರಣಾರ್ಥಿಗಳು. ಏನು ಈಗ ಭಾರತೀಯ ರೈಲ್ವೆ ಮಂಡಳಿ ಏನಿದೆ, ಇದರಲ್ಲಿ ಕರ್ನಾಟಕದಲ್ಲಿ ಕೊಡ್ತಾರಂತ ಸೇವೆ ತುಂಬಾ ಸೇವೆ ಏನು ಉತ್ತಮವಾಗಿಲ್ಲ. ನಮ್ಮ ಜನಕ್ಕೆ ಕೊಡ್ತಾರ ಸೇವೆ, ಆ ಸೇವೆ ಯಾವ ಮಟ್ಟಕ್ಕಿರ್ಬೇಕಂದ್ರೆ ಒಂದೇ ಒಂದು ಕಣ್ಣದಷ್ಟು ಬೆರಳೆ ತೋರಿಸಬಾರ್ದು. ಇದರ ಸೇವೆ ಸರಿಯಾಗಿಲ್ಲ ಹಾಗೆ ಈಗಂತ ಒಂದು ಕಣ್ಣದಷ್ಟು ಬೆರಳೆತ್ತು ತೋರಿಸಬಾರ್ದು. ಇದು ನಡೆಸ್ತಾ ಇರೋದು ಭಾರತ ಒಕ್ಕೂಟ ಸರ್ಕಾರ. ಯಾವುದೇ ಒಬ್ಬ ವ್ಯಕ್ತಿ ಈ ಉಗಿಬಂಡಿಗಳನ್ನ ಅಥವಾ ರೈಲುಗಳನ್ನ ಎಲ್ರೂ ಅಗರ್ಭ ಶ್ರೀಮಂತರು ಯಾರು ಉಪಯೋಗಿಸಲ್ಲ. ಶೇಕಡ 99% ಎಲ್ಲ ಸಂಪೂರ್ಣ ಬಡವರು ಹಾಗೂ ಮಧ್ಯವರ್ಗದವರಿಗೆ ಉಪಯೋಗಿಸೋದು ಈ ರೈಲುಗಳನ್ನ ಆಗಿರ್ಬೋದು, ಸಾರ್ವಜನಿಕ ಸಾರಿಗೆಗಳನ್ನ. ಈ ರೀತಿ ಇರ್ಬೇಕಾದ್ರೆ ರೈಲುಗಳನ್ನ ಉತ್ತಮವಾಗಿ ಮತ್ತೆ ರೈಲ್ವೆ ನಿಲ್ದಾಣಗಳನ್ನಾಗ್ಲಿ ಸ್ವಚ್ಛವಾಗಿ ಸಮಸ್ಯೆ ಏನು, ನಿರ್ವಹಣೆ ಮಾಡಕ್ ಸಮಸ್ಯೆ ಎಲ್ಲ ಏನ್ ತೊಂದರೆ ಆಗ್ತಾ ಇದೆ, ಇದ್ರ ಬಗ್ಗೆ ಭಾರತ ಒಕ್ಕೂಟ ಸರ್ಕಾರದ ಪ್ರಧಾನಮಂತ್ರಿಗಳು ಉತ್ತರ ಕೊಡಬೇಕು. ಸಮಸ್ತ ಕನ್ನಡ ಬಂಧುಗಳು ಉತ್ತರ ಕೊಟ್ಟು ಇದಕ್ಕೇನು ಎತ್ತ ಅನ್ನೋದೆಲ್ಲ ತನಿಖೆ ಮಾಡಿ ಸರಿಯಾಗಿ ಸೇವೆ ಕೊಡಬೇಕು. ಹಾಗೂ ಇದು ಉತ್ತಮವಾಗಿ ಒಂದು ರೈಲ್ವೆ ಮಂಡಳಿ ಉತ್ತಮ ನಡಿಬೇಕಂತ ಕರ್ನಾಟಕ ವ್ಯಾಪ್ತಿಯಲ್ಲಿ, ನಮ್ಮ ಕರ್ನಾಟಕ ವ್ಯಾಪ್ತಿಯಲ್ಲಿ ಏನ್ ಬರುತ್ತಲ್ಲ ಆ ವ್ಯಾಪ್ತಿಯನ್ನ ವಿಭಜನೆ ಮಾಡಿ ಕರ್ನಾಟಕಕ್ಕೆ ಏನ್ ಸಂಬಂಧಪಡುತ್ತೋ ಆ ಸಂಬಂಧಪಟ್ಟದನ್ನ ಒಂದು ಕರ್ನಾಟಕ ರೈಲ್ವೆ ಮಂಡಳಿ ಅಂತ ರಚನೆ ಮಾಡಿ ಅದನ್ನ ಸಂಪೂರ್ಣ ಕರ್ನಾಟಕ ಸರ್ಕಾರಕ್ಕೆ ಒಪ್ಪಿಸ್ಬೇಕಂತ ಬಿಟ್ಟು ನಾನು ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ನಮ್ಮ ಭಾರತ ಒಕ್ಕೂಟದ ಪ್ರಧಾನಮಂತ್ರಿಗಳನ್ನ ಒತ್ತಾಯ ಮಾಡ್ತಾ ಇದೀವಿ ನಮ್ಮ ಪಕ್ಷದಿಂದ. ಹಾಗೂ ಇಲ್ಲಿ ಸೇವೆ ಏನು ರೈಲು ನಿಲ್ದಾಣಗಳಾಗಿರ್ಬೋದು ಅಥವಾ ಉಗಿಬಂಡಿಗಳಾಗಿರ್ಬೋದು, ಈ ರೈಲ್ವೆ ರಕ್ಷಣಾ ದಳ ಇರ್ಬೋದು, ಈ ಠಾಣೆಗಳಲ್ಲಿ ಬರೀ ಹೊರಗಿನವರೇ ಅಂದ್ರೆ ಹಿಂದಿಯವರು, ಅವ್ರಿಗೆ ನಮ್ಮ ಕನ್ನಡ ಭಾಷೆ ಬರಲ್ಲ, ಅವರಿಂದ ಉತ್ತಮ ಸೇವೆ ಸಿಗಲ್ಲ. ಸಿಕ್ಕಲ್ಲಿ ಹಿಡ್ಕೊಳ್ಳೋದು, ನಮ್ಮ ಜನರು ಇಟ್ಕೊಳ್ಳೋದು, ದಂಡ ಹಾಕೋದು, ಇದು ಮಾಡೋದು, ಮತ್ತೊಂದು ಮಗದೊಂದು ಸರಿಯಾಗಿ ಏನು ನ್ಯಾಯ ಸಿಗ್ತಾ ಇಲ್ಲ. ಅದಕ್ಕೆ ಈ ನಿಟ್ಟಿನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಈ ನಿಟ್ಟಿನಲ್ಲಿ ಕೆಲಸ ಮಾಡಿ ಕರ್ನಾಟಕ ರೈಲ್ವೆ ಮಂಡಳಿ ಅಂತ ಒಂದು ರಚನೆ ಮಾಡಿ ಕರ್ನಾಟಕ ವ್ಯಾಪ್ತಿಯಲ್ಲಿ ಎಷ್ಟು ವ್ಯಾಪ್ತಿ ಸಂಪೂರ್ಣ ಕರ್ನಾಟಕ ಸರ್ಕಾರಕ್ಕೆ ವಶಕ್ಕೆ ಪಡ್ಕೋಬೇಕು. ಈ ನಿಟ್ಟಿನಲ್ಲಿ ಕಠಿಣ ಕಾನೂನು ಕ್ರಮ ಕೈಗೊಂಡು ಇದಕ್ಕೆ ಸಂಬಂಧಪಟ್ಟ ಶಾಸನಗಳು ತಿದ್ದುಪಡಿ ಮಾಡಿ ಭಾರತ ಸರ್ಕಾರದಿಂದ ಅದನ್ನು ವಶಕ್ಕೆ ಪಡಿಬೇಕಂತ ಬಿಟ್ಟು ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ಸನ್ಮಾನ್ಯ ಸಿದ್ದರಾಮಯ್ಯರನ್ನು ಒತ್ತಾಯ ಮಾಡ್ತಾ ಇದೀವಿ ನಮ್ಮ ಪಕ್ಷದಿಂದ. ಈ ನಿಟ್ಟಿನಲ್ಲಿ ಮಾನ್ಯ ಭಾರತ ಒಕ್ಕೂಟದ ಪ್ರಧಾನಮಂತ್ರಿಗಳು ಈ ರೈಲ್ವೆ ಏನಿದೆ, ರೈಲ್ವೆ ನಿಲ್ದಾಣ ಆಗಿರ್ಬೋದು, ಸೇವೆ ಆಗಿರಬಹುದು, ಈ ವೇಗದೂತ ವೇಗದೂತ ರೈಲು ಏನಿದೆಯಲ್ಲ, ಇದರಲ್ಲಿ ಹಿಂದೆ ಮತ್ತು ಮುಂದೆ ಬರೀ 2 ಬೋಗಿ ಹಾಕಿರ್ತಾರೆ. ಈ ಬೋಗಿಗಳನ್ನ 5 ಬೋಗಿ ಅಥವಾ 6 ಬೋಗಿಯಾಗಿ ಹೆಚ್ಚಿಸಬೇಕು. ನೀವು ಐಷಾರಾಮಿ ಇದರಲ್ಲಿ ಎಷ್ಟು ಬೇಕಾದ್ರೂ ಕೊಟ್ಕೊಳ್ಳಿ, ಬೇಡ ಅನ್ನಲ್ಲ. ಮತ್ತೆ ಸಾಮಾನ್ಯ ರೈಲುಗಳು ಬರುತ್ತೆ, ಅದ್ರಲ್ಲಿ ಬರೀ ಒಂದು 8 ಬೋಗಿ ಅಥವಾ 9 ಪೆಟ್ಟಿಗೆ ಅಥವಾ 8 ಬೋಗಿ ಅಷ್ಟೇ ಇರುತ್ತೆ. ಅದನ್ನು ಹೆಚ್ಚಿಸಿ ಏನ್ ತೊಂದರೆ ಏನಾಗಲ್ಲ. ಈ ತರ ಉತ್ತಮ ಸೇವೆ ಕೊಟ್ಟು ಮತ್ತೆ ಏನ್ ರೈಲ್ವೆ ನಿಲ್ದಾಣಗಳು ಉತ್ತಮವಾದ ಊಟ, ಉತ್ತಮವಾದ ಆಹಾರ, ಮತ್ತೆ ಬಚ್ಚಲ ಮನೆ ವ್ಯವಸ್ಥೆ, ಶೌಚಾಲಯ ವ್ಯವಸ್ಥೆ ಸರಿಯಾಗಿ ಮಾಡ್ಬೇಕಂತ ಬಿಟ್ಟು ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ನಮ್ಮ ಕನ್ನಡ ದೇಶ ಪಕ್ಷದಿಂದ ಒತ್ತಾಯ ಮಾಡ್ತಾ ಇದೀವಿ. ಜೈ ಕನ್ನಡಾಂಬೆ, ಜೈ ಕನ್ನಡ ಧರ್ಮ, ಜೈ ಕನ್ನಡ ದೇಶ. ಶರಣಾರ್ಥಿಗಳು.